ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಕೈ ಇಟ್ಕೊಳ್ಳಿ. ಯಾಕೆ ಕೂಸೆ? ನೀವಿಡೀ ಹೇಳ್ತೀನಿ. ನಂದಿನಿ ಅಮ್ಮವರು ಮಗಳ ಜೊತೆ ಸೇರಿ ಆಯಿತು. ಇನ್ನೇನೇ ಇದ್ರು ಸತ್ಯ ಹೇಳೋದೊಂದೇ ಬಾಕಿ. ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಪ್ಪ. ಅಲ್ಲ, ನಾವು ಯಾರು ಏನು ಹೇಳಿದೆ, ತಾಯಿ ಬಾಂಧವ್ಯ ಮೇಡಮ್ಗೆ ಹೇಗೆ ಸೆಳೀತಾ ಇದೆ ನೋಡು. ಹೆತ್ತೆ ತಾಯಿನೇ ನನ್ನ ಜೊತೆಗಿರೋದು ಅಂತ ಹೃದಯಕ್ಕೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಇಂಥ ವಿಪರ್ಯಾಸ ಅಲ್ವಾ ಮಗನೇ? ಈ ಪರಿಸ್ಥಿತಿಗೆ ಸಂಕಟ ಪಡಬೇಕು, ಸಂತೋಷ ಪಡಬೇಕು, ಒಂದೂ ಗೊತ್ತಾಗ್ತಿಲ್ಲ. ಅತ್ತೆ ನನಗೆ ಎಣ್ಣೆ ಹಚ್ಕೊಟ್ಟಿದ್ದಾರೆ, ಅದಕ್ಕೇನು ಎಣ್ಣೆ ಹಚ್ಕೊಟ್ಟಿದ್ದಾರೆ ಅಷ್ಟೇ. ಯಾಕೆ ನನ್ನ ಗಂಡನೂ ಎಣ್ಣೆ ಹಚ್ಕೊಟ್ಟು ತಲೆನೂ ಬಾಚಿದ್ದಾನೆ. ಆದ್ರೆ ಏನೋ ಗೊತ್ತಿಲ್ಲ, ನೀವ್ ತಲೆ ಮೇಲೆ ಕೈ ಇಟ್ಟಾಗ ನನಗಾಗ್ತಿರೋ ಆನಂದನೇ ಬೇರೆ. ನನ್ನನ್ನೇ ನಾನು ಮರ್ತು ಹೋಗ್ತಾ ಇದ್ದೀನಿ. ಮಗುವಿನ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಎಣ್ಣೆ ಹಚ್ಕೊಡು ಅಂತ ಹಠ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಂಗೆ ಯಾಕೆ ಹೀಗೆಲ್ಲ ಅನಿಸ್ತಾ ಇದೆ ಗೊತ್ತಿಲ್ಲ ಕೂಸೆ. ನಿನಗನ್ಸೋದನ್ನ ನಾ ಹೆಂಗೆ ಹೇಳಿ? ಒಂದ್ ಕರು ಹಸು ಹತ್ರ ಹೋದಾಗ ಖುಷಿಯಿಂದ ಕುಣಿಯುತ್ತಲ್ವಾ, ಹಾಗೆ ಕುಣಿಬೇಕು ಅನ್ಸ್ತಾ ಇದೆ. ಏನೋ ಏನೋ ಸಂತೋಷ, ಏನೋ ನೆಮ್ಮದಿ. ಶ್ರಾವಣಿಯಮ್ಮ, ಒಬ್ಬೊಬ್ಬರ ಕೈಗುಣ ಒಂದೊಂದು ಥರ ಇರುತ್ತೆ. ಇವ್ರ ಕೈಗುಣ ನಿಮ್ಗೆ ಇಡಿಸಿದೆ, ಅದಕ್ಕೆ ಹೀಗೆಲ್ಲ ಅನಿಸಿರ್ಬೋದು. ಹೌದು ಮೇಡಮ್, ಕೆಲವೊಂದ್ಸಲ ಡಾಕ್ಟರ್ ನಮಗೆ ಔಷಧಿ ಕೊಡೋದೇ ಬೇಕಾಗಿಲ್ಲ, ಸುಮ್ಮನೆ ಹಾಗೆ ಮುಟ್ಟಿದ್ರೆ ಸಾಕು ನಮ್ಮ ಕಾಯಿಲೆ ಎಲ್ಲ ವಾಸಿ ಆಗೋಗುತ್ತೆ. ಹಾಗೆ ಕೆಲವರು ಅಡುಗೆಗೆ ಉಪ್ಪು ತುಪ್ಪ ಹಾಕಿದ್ರೆ ಸಾಕು ಮೇಡಮ್, ಅಡುಗೆ ಸೂಪರಾಗಿ ಆಗೋಗುತ್ತೆ. ಅದನ್ನೇ ಕೈಗುಣ ಅನ್ನೋದು. ಮೋಸ್ಟ್ಲಿ ಅವರ ಕೈಗುಣ ನಿಮಗೆ ಚಂದ ಅಂತ ಅನಿಸಿದೆ. ಇರಬಹುದು. ನಿಮ್ ಕೈಗುಣ ತುಂಬಾ ಚೆನ್ನಾಗಿದೆ. ತಾಯಿ ಕೈಲಿರೋ ಪುಟ್ಟ ಮಗುವಿನ ಹಾಗೆ ನಾನು ಫೀಲ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.